ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭರತ್ ಎನ್ ಅವರು. ಭರತ್ ಎನ್ ಅವರು MD ಪೀಡಿಯಾಟ್ರಿಕ್ಸ್ ಮಾಡಿ ನಂತರ ನಿಯೋನೆಟಾಲಜಿನಲ್ಲಿ ಫೆಲೋಶಿಪ್ ಮಾಡಿ ಈಗ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ. ಆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕಂದ್ರೆ ತಂದೆ ತಾಯಿಗಳು ಏನೇನು ಜಾಗೃತಿ ವಹಿಸಬೇಕು ಅನ್ನೋದು ಅವರ ವಿಶೇಷವಾದಂಥ ಕಳಕಳಿ ಮತ್ತೆ ಕಾಳಜಿ. ಹಾಗಾಗಿ ಇವತ್ತು ಅವರು ನಮಗೆ ಈ ಕಿವಿಯಲ್ಲಿ ಗುಗ್ಗೆ ಅಂತಂದ್ರೆ ಕುಗಣೆ ಅಂತ ಕೂಡ ಉತ್ತರ ಕರ್ನಾಟಕದಲ್ಲಿ ಅಂತಾರೆ, ಹಾಗಾಗಿ ವ್ಯಾಕ್ಸ್ ಅಂತ ನಾವು ಅಂತೀವಿ. ಇದನ್ನ ಕಿವಿ ಬಂದಾಗ ಮಕ್ಕಳಿಗೆ ತುರ್ಕೆ ಬಂದ್ಬಿಟ್ಟು ಏನೋ ಮಾಡ್ಕೊಂಡು ಏನೋ ಕಡ್ಡಿ ಹಾಕೊಳ್ತವೆ, ಏನೋ ಹಾಕೊಳ್ತವೆ. ಆಮೇಲೆ ತಾಯಂದ್ರು ಏನೋ ಮಾಡೋಕ್ ಹೋಗಿ ಬಿಸಿ ಎಣ್ಣೆಯನ್ನ ಹಾಕ್ಬಿಟ್ಟು ಇನ್ನೇನೋ ಮಾಡ್ತಾರೆ. ಆಮೇಲೆ ಮತ್ತೆ ಇನ್ಫೆಕ್ಷನ್ನು. ಆಮೇಲೆ ಕಿವಿಗೆ ಕೆಪ್ಪೆ ಆಗ್ಬಿಟ್ರೆ ಅವ್ರಿಗೆ ಇಯರಿಂಗ್ ಪ್ರಾಬ್ಲಮ್ ಬಂದ್ಬಿಟ್ರೆ ತಾಪತ್ರೆ ಹೋಗ್ಬಿಡುತ್ತೆ. ಹಾಗಾಗಿ ಕಿವಿ ಅತ್ಯಂತ ಕಣ್ಣಿನಷ್ಟೇ ಪ್ರಮುಖವಾದಂಥದ್ದು. ಆ ಮಕ್ಕಳ ಕಲಿಕೆಗೆ ಕಿವಿ ಸರಿ ಕೇಳಿಸ್ತಾ ಇದ್ರೆ ತೊಂದರೆ ಹೋಗ್ಬಿಡುತ್ತೆ. ಹಾಗಾಗಿ ಬನ್ನಿ ನಾವು ಅವರಿಂದನೇ ಕೇಳ್ಕೊಳ್ಳೋಣ. ಈ ಕಿವಿಯಲ್ಲಿರೋ ವ್ಯಾಕ್ಸು ಅಂದ್ರೆ ಗುಗ್ಗೆ ಯಾಕೆ ಬರುತ್ತೆ, ಅದ್ರ ಮಹತ್ವವೇನು, ಯಾಕೆ ಭಗವಂತ ಈಗ ಯಾವುದೇ ವಸ್ತು ಕೂಡ ಅದು ಸುಮ್ಮನೆ ವೇಸ್ಟ್ಗೆ ಇರೋದಿಲ್ಲ, ಅದಕ್ಕೇನೋ ಒಂದು ಪ್ರಯೋಜನ ಇರುತ್ತೆ. ಅದ್ರ ಪ್ರಯೋಜನ ಏನು, ಅದು ಬಂದಾಗ ಹೇಗಿರ್ಬೇಕು ಅಂತ ಎಲ್ಲ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಭರತ್ ಅವರೇ, ಸ್ವಾಗತ. ನಮಸ್ತೆ ಮೇಡಮ್, ನಮಸ್ತೆ. ದಯವಿಟ್ಟು ತಿಳಿಸಿ ಭರತ್ ಅವರೇ. ಸೊ ಯೂಶಲಿ ನಮ್ಮ ಇಂದ್ರಿಯಗಳಲ್ಲಿ ಸೆನ್ಸ್ ಆರ್ಗನ್ಸ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಕಿವಿ ಒಂದು ಇಂಪಾರ್ಟೆಂಟ್ ಆರ್ಗನ್ ಪಂಚೇಂದ್ರಿಯಗಳಲ್ಲಿ. ಇಂದ್ರಿಯಗಳಲ್ಲಿ. ಸೊ ನಮ್ಮ ಮಕ್ಕಳ ಡೆವಲಪ್ಮೆಂಟ್ ಮೇಲೆ ಕಿವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಭಾವವನ್ನು ಬೀರುತ್ತೆ. ಸೊ ಅದಕ್ಕೆ ಆ ಕಿವಿಯಲ್ಲಿ ಯೂಶಲ್ ಆಗಿ ಇದು ನಮ್ಮ ಕಾಮನ್ ಆಗಿ ನಾವು OPD ನೋಡುವಂತ ಕಾಮನ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ, ಕಿವಿಯಲ್ಲಿ ಗುಗ್ಗೆ ಇದೆ, ಏನ್ ಮಾಡೋದು ಅಂತ. ಬಿಕಾಸ್ ಅದು ಇದೆ ಅನ್ನೋದಲ್ಲ, ಅದನ್ನ ಏನೋ ಒಂದು ಮಾಡ್ಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ ಹೊರತು ಅದು ಯಾಕಿದೆ, ಏನ್ ಅದ್ರ ಮಹತ್ವ ಅಂತ ಯಾರು ಕೇಳಲ್ಲ. ಯೂಶಲಿ ಪೇರೆಂಟ್ಸ್ ಯಾರು ಕೇಳಲ್ಲ. ಸೊ ಒಂದೇನಂದ್ರೆ, ನಮ್ಮ ಇಯರ್ ಅಲ್ಲಿ 3 ಭಾಗ ಇದೆ. ಒಂದು ಎಕ್ಸ್ಟರ್ನಲ್ ಇಯರ್ ಅಂತ ಹೇಳ್ತೀವಿ, ಮಿಡ್ಲ್ ಇಯರ್, ಇನ್ನರ್ ಇಯರ್. ಈ ಮಿಡ್ಲ್ ಇಯರ್, ಇನ್ನರ್ ಇಯರ್ ಒಳಗಡೆ ಕರೆಕ್ಟ್ ಆಗಿ ಫಂಕ್ಷನ್ ಆಗಬೇಕಾದ್ರೆ ಎಕ್ಸ್ಟರ್ನಲ್ ಇಯರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಅಂದ್ರೆ ಮನೆಗೆ ಬಾಗಿಲು ಚೆನ್ನಾಗಿದ್ರೆ ಮನೆ ಒಳಗಡೆಗೆ ಹಾಲು ಅಡಿಗೆ ಮನೆ ಎಲ್ಲ ಸುರಕ್ಷಿತ. ಬಾಗ್ಲೇ ಸರಿ ಇಲ್ಲದೆ ಇದ್ದಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜ. ಸೊ ಇದರ ಒಂದು ಅಂದಾಜ್, ಇದು ಎಷ್ಟು ಉದ್ದ ಇರುತ್ತೆ, ಇದರಲ್ಲಿ ಏನಾದ್ರು ನಾವು ಹಾಕ್ಬೇಕಾದ್ರೆ ಅದು ಒಂದು ಮೆಜರ್ಮೆಂಟ್ ಹೇಳ್ಬೇಕಾದ್ರೆ ನಾವು ಎಲ್ಬೋ ಇಟ್ಕೊಂಡು ಹೇಳ್ತೀವಿ. ಸೊ ಎಲ್ಬೋ, ತಮ್ಮ ಎಲ್ಬೋ ಅಂದ್ರೆ ಮಕ್ಕಳದಾಗಿರ್ಬೋದು, ನಮ್ಗಾಗಿರ್ಬೋದು, ಈ ಎಲ್ಬೋನ ಇಷ್ಟು ಲೆಂತ್ ಅಷ್ಟು ಈ ಎಕ್ಸ್ಟರ್ನಲ್ ಇಯರ್ ಅನ್ನೋದು ಇರುತ್ತೆ ಮೇಡಮ್. ಸೊ ಇದಕ್ಕಿನ್ನ ಉದ್ದವಾಗಿರುವಂತ ಇನ್ಸ್ಟ್ರೂಮೆಂಟ್ ನ ನಾವ್ ಯಾವತ್ತು ಒಳಗಡೆ ಇಯರ್ ಒಳಗಡೆ ಕಡ್ಡಿಗಳು ಇಷ್ಟುದ್ದ ಇರುತ್ತೆ, ಅದು ಕಿವಿ ಇದಕ್ಕಿಂತ ಇನ್ನೂ ಉದ್ದ ಇರುತ್ತೆ. ಹೌದು ಹೌದು. ಇದಕ್ಕೂ ಮುಂಚೆ ಯಾಕೆ ಇದನ್ನ ಇಂಪಾರ್ಟೆಂಟ್ ಅಂದ್ರೆ, ಈ ಕಿವಿ ಗುಗ್ಗೆ ಕ್ಲೀನ್ ಮಾಡೋದಕ್ಕೆ ಹೋಗಿ ಇದಕ್ಕಿನ್ನ ಉದ್ದವಾಗಿರೋದು ಹಾಕಿದ್ರೆ ಅವರ ಇಯರ್ ಡ್ರಮ್ ಅಂತ ಏನ್ ಹೇಳ್ತಾರೆ, ಪದರೇ ಇರುತ್ತೆ, ಅದು ಮತ್ತೆ ಎರಡರ ಮಧ್ಯೆ ಇರೋ ಅದನ್ನೆಲ್ಲ ಡ್ಯಾಮೇಜ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಮಾಡ್ಬಿಡ್ಬೋದು, ಪರ್ಫೊರೇಟು ಮಾಡ್ಬಿಡ್ಬೋದು ಅದನ್ನ. ಕಂಟಿನ್ಯೂಸ್ ಪೇನ್ ಅನ್ನೋದು ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಈ ಲೆಂತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಪ್ರಾಕ್ಟಿಕಲ್ ಗೈಡ್ ಅಂತ ಹೇಳ್ಬೋದು, ನಮ್ಮ ಎಕ್ಸ್ಟರ್ನಲ್ ಇಯರ್ ಎಷ್ಟು ಇರುತ್ತೆ ಅಂತ. ಈ ಎಕ್ಸ್ಟರ್ನಲ್ ಇಯರ್ ಅಲ್ಲಿ ನಮ್ಗೊಂದು ಕಂಡು ಬರುವಂತದ್ದು ಏನಂದ್ರೆ, ಒಂದು ಅದು ಸ್ಕಿನ್ ಇರುತ್ತೆ, ಒಳಗಡೆ ಹೇರ್ಸ್ ಇರುತ್ತೆ, ಮತ್ತೆ ಈ ವ್ಯಾಕ್ಸ್ ನ ಪ್ರೊಡ್ಯೂಸ್ ಮಾಡುವಂತ, ಗುಗ್ಗೆ ಪ್ರೊಡ್ಯೂಸ್ ಮಾಡುವಂತ ಗ್ಲ್ಯಾಂಡ್ಸ್ ಇರುತ್ತೆ. ಈ ಗುಗ್ಗೆ ಅನ್ನೋದು ಏನಕ್ಕೆ ಬರುತ್ತೆ ಅಂತಂದ್ರೆ, ಒಳಗಡೆ ಇರೋ ಸ್ಕಿನ್ ತುಂಬಾ ಮೃದುವಾಗಿರುತ್ತೆ, ಅದನ್ನ ಕೋಟ್ ಮಾಡಿ, ಅದನ್ನ ಲೂಬ್ರಿಕೇಟ್ ಮಾಡಿ, ಅದನ್ನ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಗುಗ್ಗೆ ಬರುತ್ತೆ. ಸರಿ. ಅಂದ್ರೆ ಇಟ್ ಇಸ್ ಮೋರ್ ಆಫ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಟು ಕೀಪ್ ದಟ್ ಏರಿಯಾ ವೆರಿ ನೈಸ್ ಅಂಡ್ ಇದು ಫಂಕ್ಷನಿಂಗ್. ಓಕೆ. ಸೊ ಆ ಸ್ಕಿನ್ ಅನ್ನೋದು ಇಂಟ್ಯಾಕ್ಟ್ ಆಗಿದ್ರೇನೆ ನಮ್ ಎಕ್ಸ್ಟರ್ನಲ್ ಇಯರ್ ಫಂಕ್ಷನ್ ಕರೆಕ್ಟ್ ಆಗೋದು. ಆ ಇಂಟ್ಯಾಕ್ಟ್ ಆಗಿರೋದಕ್ಕೆ ವ್ಯಾಕ್ಸ್ ಒಂದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ವ್ಯಾಕ್ಸ್ ಪ್ರೊಡಕ್ಷನ್ ಅನ್ನೋದು ನಾರ್ಮಲ್ ಎಲ್ಲರಲ್ಲೂ ಆಗುತ್ತೆ. ಅದನ್ನ ಇನ್ಫ್ಯಾಕ್ಟ್ ಈಗ ಅನಿಮಲ್ಸ್ ಅಲ್ಲಿ ಯಾರು ಕ್ಲೀನ್ ಮಾಡ್ತಾರೆ, ಅದ್ರ ಪಾಡ್ಗಲ್ ಇರುತ್ತೆ ಆತರ.
ಇನ್ ಕೇಸ್ ತುಂಬಾ ಹೌದು ಹೌದು, ಪ್ರಾಣಿಗಳು ತಕ್ಕೊಂಡಿದ್ದು ಗೊತ್ತಿಲ್ಲ. ನಿಜ. ಸೊ ಹಾ. ನಮ್ ಇದು ಏನೇ ಇದ್ರು ಇದನ್ನ ನಾವು ಮಾಡುವಂತದ್ದು, ಮನುಷ್ಯರು ಮಾಡುವಂತ. ಹ್ಮ್ ಸೊ ಈ ಎಕ್ಸ್ಟರ್ನಲ್ ಇಯರ್ ಒಳಗಡೆ ಪ್ರೊಡ್ಯೂಸ್ ಆಗುವಂತ ವ್ಯಾಕ್ಸು ಅದು ಕ್ರಮೇಣ ಡೆವಲಪ್ ಆಗ್ತಾ ಬರ್ತಾ ಬರ್ತಾ ಇದು ಆಚೆ ತಲಕ್ ಸ್ಟಾರ್ಟ್ ಮಾಡುತ್ತೆ. ಹ್ಮ್ ಸೊ ಆಚೆ ಬಂದಿದ್ದನ್ನ ನಾವು ಕ್ಲೀನ್ ಮಾಡಿ ಅಂತ ಹೇಳ್ತೀವಿ. ಆ ಹಾ ಯಾವ ಬಣ್ಣದಿರುತ್ತೆ, ಯಾವ ತರ ಅವ್ರಿಗೆ ಹೆಂಗ್ ಗೊತ್ತಾಗೋದು? ಯಾಕಂತಂದ್ರೆ ಕೆಲವ್ರಿಗೆ ಕೂದ್ಲಿರುತ್ತೆ, ಕೂದ್ಲಿದ್ದಾಗ ಗೊತ್ತಾಗೋದಿಲ್ಲ. ಮಕ್ಕಳಲ್ಲಿ ಕೂದ್ಲಿರೋದಿಲ್ಲ, ಅವಾಗ ಕಾಣುತ್ತೆ. ಅದು ಅದು ಹೇಗೆ ಗುರ್ತಿಡಿಯೋದು ಅಂತ. ಬಣ್ಣ ಗೋಲ್ಡನ್ ಯೆಲ್ಲೋ ಬಣ್ಣ ಅಂದ್ರೆ ಒಂದು ತಿಳಿ ಇದು golden- ಜೇನುತುಪ್ಪದ ಕಲರ್. ತಿಳಿ ಜೇನುತುಪ್ಪದ ಬಣ್ಣ ಇರುತ್ತೆ. ಹ್ಮ್ ಅದು ತುಂಬಾ ಪ್ರೊಡಕ್ಷನ್ ಆಗಿ ಜಾಸ್ತಿ ದಿನ ಅಲ್ಲೇ ಇದ್ರೆ ಅದು ಬ್ರೌನ್ ಆಗಿ ಟರ್ನ್ ಆಗುತ್ತೆ. ಹಾ, ಅದು ನಾವು ಅದು ನೋಡಿದೀವಿ. ಗಟ್ಟಿ ಆಗತ್ತೆ, ಮತ್ತೆ ಬ್ರೌನ್ ಕಲರ್ ಆಗತ್ತೆ. ಬ್ರೌನ್ ಕಲರ್ ಹ್ಮ್ ತುಂಬಾ ಒಳಗಡೆ ಹ್ಮ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಹಾ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಸೆರುಮೆನ್ ಅಂತ ಹೇಳ್ತೀವಿ, ಸೆರುಮೆನ್ ಇಂಪ್ಯಾಕ್ಷನ್ ಅಂತ. ಹಾ ಹಾ ಇನ್ ಕೇಸ್ ತುಂಬಾ ಪ್ರೊಡಕ್ಷನ್ ಆಗಿ ಅದು ಆಚೆ ಕರೆಕ್ಟ್ ಆಗಿ ಕ್ಲೀನ್ ಆಗದಿರೋ ಹಂಗೆ ಇತ್ತು ಅಂದ್ರೆ ಒಳಗಡೆ ಕಿವಿ, ಈ ಆಚೆ ಕಿವಿ ಏನಿದೆ ಒಳಗಡೆ ಬ್ಲಾಕ್ ಆದಂಗೆ ಕಾಣಿಸುತ್ತೆ, ಬ್ರೌನ್ ಕಲರ್ ಎಸ್ಪೆಷಲಿ ಒಂದು ಬ್ರೌನ್ ಕಲರ್ ಆಗಿ ಅವಾಗ ಕಾಣಿಸುತ್ತೆ. ಕಿವಿಗೆ ಕೇಳಿಸೋದು ಏನಾದ್ರೂ ಕಡಿಮೆ ಆಗತ್ತಾ ಹಾಗಾಗಿ? ಅಥವಾ ಬರೀ ಅವ್ರಿಗೆ ಕಡ್ತ ಇರುತ್ತೆ, ತುರ್ಕೆ ಇರುತ್ತೆ ಅಂತ ಇದ್ ಮಾಡ್ತಾರ, ಅಥವಾ ಏನು ಅಂತ? ಯೂಶಲಿ ಮಕ್ಕಳಲ್ಲಿ ಹ್ಮ್ ಮಕ್ಕಳಲ್ಲಿ ಸೊ ಇದು ಏನಾದ್ರೂ ಬ್ಲಾಕ್ ಆಯ್ತು ಅಂದ್ರೆ ಸ್ವಲ್ಪ ಕಿವಿ ಏನೋ ಉಚ್ಕೊಂತಾರೆ ಅಂತ ಪೇರೆಂಟ್ಸ್ ಬರ್ತಾರೆ ಮೇಡಮ್. ಇನ್ನೊಂದ್ ಏನಾಗುತ್ತೆ, ಕಾಮನ್ ಸಿಂಪ್ಟಮ್ಸ್ ಅಂತ ಏನ್ ಹೇಳಿದ್ರೆ, ಒಂದು ಅದ್ರ ಒಳಗಡೆ ಕಿವಿ ಒಳಗಡೆ ಏನೋ ಇದ್ದಂಗೆ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಅದು ಡ್ರೈ ಆಗಿ ಗಟ್ಟಿ ಆಗ್ಬಿಟ್ರೆ ಸೆನ್ಸೇಷನ್ ಏನೋ Sensation. ಒಂದಿದೆ ಅಂತ ಸೆನ್ಸೇಷನ್ ಇದೆ ಅಷ್ಟೇ, ಅದರಿಂದ ತೊಂದರೆ ಏನಿಲ್ಲ. ಅದರಿಂದ ತೊಂದರೆ. ಫಾರಿನ್ ಬಾಡಿ ಸೆನ್ಸೇಷನ್ ಇನ್ಸೈಡ್ ದ ಇಯರ್. ಹ್ಮ್ ಒಬ್ಬೊಬ್ಬರಿಗೆ ಆ ಕಿವಿಯಲ್ಲಿ ಗುಯ್ ಅಂತ ಹೇಳ್ದಂಗೆ ಅದನ್ನ ಟಿನೈಟಸ್ ಅಂತ ಹೇಳ್ತೀವಿ, ಹಾ ಹಾ ಆ ತರನು ಸಿಂಪ್ಟಮ್ಸ್ ಬರುತ್ತೆ. ಹಾ. ಇನ್ನೊಬ್ಬೊಬ್ಬರಿಗೆ ಇಟ್ ಕ್ಯಾನ್ ಇಂಪ್ಯಾಕ್ಟ್ ಹಿಯರಿಂಗ್. ಸೊ ಹಾ, ಒಳಗೆ ಓಕೆ. ಕಿವಿಯಲ್ಲಿ ಹೋಗೋ ಶಬ್ದ ಎಕ್ಸ್ಟರ್ನಲ್ ಇಯರ್ ಮುಖಾಂತರ ಹೋಗಿ ಟಿಂಪ್ಯಾನಿಕ್ ಮೆಂಬ್ರೇನ್ ಮೇಲೆ ಬಿದ್ರೇನೆ ಒಳಗಡೆ ಟ್ರಾನ್ಸ್ಮಿಟ್ ಆಗೋದು. ಇದನ್ನೇನಾದ್ರೂ ಈ ವ್ಯಾಕ್ಸ್ ಅನ್ನೋದು ಬ್ಲಾಕ್ ಮಾಡ್ತು ಅಂದ್ರೆ ಕಿವಿ ಸರಿಯಾಗಿ ಕೇಳಿಸ್ದೆ ಹೋಗ್ಬೋದು ಅಂತ ಹಾ ಹೇಳ್ತೀವಿ. ಹಾ ಹಾ ಇದು ಕಾಮನ್ ಆಗಿ ಕಾಣಿಸುವಂತ ಸಿಂಪ್ಟಮ್ಸ್. ಇದು ಬಿಟ್ಟು ಬೇರೆ ಏನೇ ಸಿಂಪ್ಟಮ್ಸ್ ಇದ್ರು, ಮತ್ತೆ ಈ ಸಿಂಪ್ಟಮ್ಸ್ ತುಂಬಾ ದಿನ ಹಂಗೆ ಇದ್ದು ನೀವು ಕ್ಲೀನ್ ಮಾಡ್ಕೊಳ್ತಾ ಇದ್ದು ಈ ಸಿಂಪ್ಟಮ್ಸ್ ಹಂಗೆ ಇದೆ ಅಂದ್ರೆ ಡಾಕ್ಟರ್ಸ್ ನ ನೀವು ಮೀಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಹಾ ಹಾ. ಯಾಕೆಂದ್ರೆ ಈ ಅಂದ್ರೆ ಅವರು ಮಕ್ಕಳ ಡಾಕ್ಟರ್ ಹತ್ರ ಹೋಗ್ಬೇಕಾ, ENT ಸರ್ಜನ್ ಹತ್ರ ಹೋಗ್ಬೇಕಾ? ಯೂಶಲಿ ಮಕ್ಕಳ ಡಾಕ್ಟರ್ ಪ್ರಿವೆನ್ಷನ್ ಅನ್ನೋದನ್ನ ನಾವು ನೋಡ್ತಾ ಹಾ, ಇರ್ತೀವಿ. ಹೇಳ್ಕೊಡ್ತೀರಿ. ಹಾ ಪ್ರತಿಯೊಂದು ಹೆಲ್ತಿ ವಿಸಿಟ್ ಅಲ್ಲೂ ಅಷ್ಟೇ ನಾವು ಕಿವಿನ ನೋಡೋದು ಒಂದು ಪ್ರಾಕ್ಟೀಸ್, ಗುಡ್ ಪ್ರಾಕ್ಟೀಸಸ್ ಅಲ್ಲಿ ನಮ್ದು ಅದೊಂದು ಒಂದಾಗಿರುತ್ತೆ. ಓಕೆ. ಹಾ ಮಗು ಕಿವಿ ಹೆಂಗಿದೆ, ಡಯಪರ್ ಹೆಂಗ್ ಮೇಂಟೈನ್ ಮಾಡಿದ್ದಾರೆ, ಇದು ಪ್ರತಿಯೊಂದು ಸಹ ನಾವು ನೋಡ್ತೀವಿ. ಹಾ, ಸೊ ಈಗ ತಂದೆ ನೋಡುವಾಗ ತಾಯಿಗಳಿಗೆ ಗೊತ್ತಿರ್ಬೇಕಿದು. ಖಂಡಿತ. ಸೊ ನೋಡಿದವಾಗ ಏನಾದ್ರೂ ನಮ್ಗೆ ಅಡ್ವೈಸ್ ಮಾಡ್ಬೇಕು, ಇವ್ರು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ, ಅಡ್ವೈಸ್ ಮಾಡ್ಬೇಕು ಅಂದ್ರೆ ಅದೇ ಟೈಮ್ ಅಲ್ಲೇ ನಾವು ಅಡ್ವೈಸ್ ಮಾಡ್ತೀವಿ. ಆ ಟೈಮ್ ಅಲ್ಲಿ ಅವ್ರು ಏನೇನ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅದನ್ನು ನಾವು ಇನ್ಫಾರ್ಮೇಶನ್ ಪಡ್ಕೋತೀವಿ ಪೇರೆಂಟ್ಸ್ ಇಂದ. ಸೊ ಅಪ್ರಾಪ್ರಿಯೇಟ್ ಅಡ್ವೈಸ್ ಅನ್ನೋದು ಹೆಲ್ತಿ ವಿಸಿಟ್ಸ್ ಇಂದ ಸ್ಟಾರ್ಟ್ ಆಗ್ಬೇಕೇ ಹೊರತು ಮಗುಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆದಾಗ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಹೌದು. ಆಮೇಲೆ ಏನೋ ತೆಗಿಯಕ್ ಹೋಗ್ಬಿಟ್ಟು ಅವರು ಈ ಕಡ್ಡಿ ಪೊಟ್ನದ ಕಡ್ಡಿ ತಗೊಳ್ತಾರೆ, ಅಲ್ಲಿ ಮುಂದೆ ಮದ್ದಿರುತ್ತೆ, ಆ ಮದ್ದು ಕೂಡ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಈ ವ್ಯಾಕ್ಸ್ ಅನ್ನೋದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಸ್ವಲ್ಪ ಎಣ್ಣೆ ಎಣ್ಣೆ ತರ ಇರುತ್ತೆ. ಈ ಮದ್ದು ಅಲ್ಲೇ ಉಳ್ಕೊಂಡ್ಬಿಡ್ತು ಅಂತಂದ್ರೆ ಅದು ಇನ್ನೂ ವರ್ಸ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಆಮೇಲೆ ಬೇರೆ ಬೇರೆ ತರದ್ದು ಎಣ್ಣೆಗಳನ್ನ ಕೂಡ ಹಾಕ್ತಾರೆ. ಆ ಎಣ್ಣೆ ಹಾಕೋದ್ರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದು, ಫಂಗಸ್ ಕೂಡ ಬೆಳಿಬಹುದಲ್ವಾ ಅಲ್ಲಿ ಎಣ್ಣೆ ಹಾಕಿದ್ರೆ? ಏನಂದ್ರೆ ಪೇರೆಂಟ್ಸ್ ಕೇಳೋದು ಯೂಶಲಿ ಈ ತರ ಬಂದವಾಗ, ಇದು ಆಗದಿರೋಂಗ್ ಹೆಂಗ್ ನೋಡ್ಕೊಳ್ಳೋದು, ಆಗದಿರೋಂಗ್ ಹೆಂಗ್ ನೋಡ್ಕೊಳ್ಳೋದು ಅಂದ್ರೆ ಕ್ಲೀನ್ ಮಾಡ್ಬೇಕು ಅಂತ ನಾವ್ ಹೇಳ್ತೀವಿ. ಸೊ ಕ್ಲೀನ್ ಹೆಂಗ್ ಮಾಡ್ಬೇಕು ಅಂತ ಅವ್ರಾಗ ಅವರೇ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ, ಹೆಂಗೆಲ್ಲ ನಾನ್ ಕ್ಲೀನ್ ಮಾಡ್ಬೋದು ಅಂತ. ಸೊ ಕಾಮನ್ ಆಗಿ ಕಾಣಿಸ್ಬರುವಂತದ್ದು ಇವ್ರಿಗೆ ಇಯರ್ ಬಡ್ಸ್ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಒಂದು ಈ ಕೊಂಡಿ ಕೊಕ್ಕೆ ತರ ಇರುವಂತದ್ದು, ಅದು ಮೆಟಲ್ ಇನ್ನೂ ಡೇಂಜರಸ್, ಅದು ಇನ್ನೂ ಕೊರಿಯುತ್ತದು. ಆಮೇಲೆ ಈ ಬಡ್ಸು ಇವ್ರು ಹಾಕಿದಷ್ಟು ಅದು ಒಳಗಡೆ ಹೊಟ್ಟೋಗತ್ತೆ, ಹೊರಗಡೆ ತೆಗೆದ್ಬಿಟ್ಟು ಒಳಗಡೆ ತಳ್ತಾ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಈ ಬಡ್ಸ್ ಸೈಜ್ ಏನಿರುತ್ತೆ ಮಕ್ಕಳ ಇಯರ್ ಕೆನಾಲ್ಗಿನ ತುಂಬಾ ಇಷ್ಟು ಚಿಕ್ಕದಿದ್ರೆ ಬಡ್ ಹಿಂಗೋಗಿ ಕುತ್ಕೊಳ್ಳುತ್ತೆ. ಸೊ ಇದು ಆಚೆ ಬರಲ್ಲ, ಇದು ಒಳಗಡೆ ತಳ್ಳಕ್ ಶುರುವತ್ತೆ. ಓ ಸರಿ. ಈಗ ಹಾಕ್ದಂಗೆ ನೀವು ಆಚೆ ನಿಮ್ಗೆ
ಹೇಳ್ದಂಗೆ ಕೆನಾಲ್ ಅಲ್ಲಿ ಇಷ್ಟು ಮಾತ್ರ ಕಾಣಿಸ್ತಾ ಇರುತ್ತೆ, ಇಷ್ಟು ನೀವು ನಾನು ತೆಗೆದೆ ಅಂತ ಅನ್ಕೊಂತೀರಾ. ಹಾ, ಅದೇ ಇನ್ನೂ ಒಳಗಡೆ ಇರೋದು ಒಳಗಡೆ ಸ್ವಲ್ಪ ಇರುತ್ತೆ. ಒಳಗಡೆ ಇರೋದನ್ನ ಆಕ್ಚುಲಿ ಪುಷ್ ಮಾಡಿರುತ್ತೆ. ಸೊ ಹ್ಮ್ ಇದು ಸೆರುಮನ್ ಅನ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಈ ಗುಗ್ಗೆನ ಇನ್ನಷ್ಟು ಒಳಗಡೆ ತಳ್ಳಿ ಅದನ್ನ ಇನ್ನ ಬ್ಲಾಕ್ ಆ ಮಾಡುತ್ತೆ, ಕ್ಲಿಯರ್ ಅಂದ್ರೆ ಇರಲ್ಲ. ಇವರು ತಂದೆ ತಾಯಿಗಳು ತೆಗಿಯೋಕ್ ಹೋಗಿ ಪ್ರಯತ್ನ ಮಾಡಿದ್ರೆ ಅದನ್ನ ಹ್ಮ್. ಇಂಪ್ಯಾಕ್ಟ್ ಮಾಡ್ತಾರೆ ಹೊರತಾಗಿ ಅದನ್ನ ಹೊರಗಡೆ ತೆಗಿಯಲ್ಲ. ಓಕೆ. ಹೊರಗಡೆ ತೆಗಿಯಕ್ಕಾಗಲ್ಲ. ಹ್ಮ್ ಸೊ ಒಂದು ಈ ಇಯರ್, ಯಾಕೆಂದ್ರೆ ನೋಡಿ ಡಾಕ್ಟ್ರೆ, ನಾವು ಶಾರ್ಪ್ ಆಗಿರೋದೇನೋ ಹಾಕಲ್ಲ, ಇಯರ್ ಬಡ್ ತರ ಹಾಕ್ತಿವಿ ಅಂತ. ಇನ್ ಕೇಸ್ ಶಾರ್ಪ್ ಆಗಿರೋದು, ಎಸ್ಪೆಷಲಿ ಕೊಂಡಿ ತರದ್ ಏನಾದ್ರು ಹಾಕಿದ್ರು ಅಂದ್ರೆ, ಎಷ್ಟೋ ಜನ ಇದರಲ್ಲಿ ಏನು ಕೀಯಲ್ಲಿ ಕ್ಲೀನ್ ಮಾಡ್ತಾರೆ. ಅದು ಕಿವಿ ಕ್ಲೀನ್ ಮಾಡೋರೇ ಬರ್ತಿರ್ತಿದ್ರು ಹಳೆ ಕಾಲದಲ್ಲಿ, ಈಗ ಯಾರು ಬರ್ತಾ ಇಲ್ಲ. ಪ್ರಾಬ್ಲಮ್ ಏನಾಗುತ್ತೆ ಮೇಡಮ್, ಅದು ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ. ಆ ಸ್ಕಿನ್ ಹಾ. ಡ್ಯಾಮೇಜ್ ಆದವಾಗ್ಲೇನೆ ಒಂದು ಸೆರೆಮನಿ ಇನ್ಫೆಕ್ಷನ್ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೆ, ಹ್ಮ್ ಸೊ ಅದನ್ನೇ ನಾವು ಸ್ವಿಮ್ಮರ್ಸ್ ಇಯರ್ ಅಂತ. ಸೊ ನೀರ್ ಹೋಗ್ಬಿಟ್ರೆ ಆಚೆ ಹ್ಮ್ ಬರಲ್ಲ ಕರೆಕ್ಟ್ ಆಗಿ. ಹಾ ಇನ್ನೊಂದು, ಆ ಸ್ಕಿನ್ ಏನಾದ್ರು ಡ್ಯಾಮೇಜ್ ಆದ್ರೆ ಅದನ್ನೇ ನಾವು ಇನ್ಫೆಕ್ಷನ್ ಆಗುತ್ತೆ, ಓಟೈಟಿಸ್ ಎಕ್ಸ್ಟರ್ನಾ ಅಂತ ಹೇಳ್ತೀವಿ. ಆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತವೆ. ಓಟೈಟಿಸ್ ಎಕ್ಸ್ಟರ್ನಾ. ಓಕೆ. ಹಾ, So ಅಂದ್ರೆ ಅದು ಒಳಗಡೆ ಔಟ್ಸೈಡ್ ಸ್ಪ್ರೆಡ್ ಆಗಿರೋದಿಲ್ಲ. ಓಕೆ. ಹಾ. ಇನ್ಫೆಕ್ಷನ್ ಆಗೋದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದರ ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದು ಹಾಕ್ಬಾರ್ದು. ಹಾಕ್ಬಾರ್ದು. ಒಂದು ಇದು ಡೋಂಟ್ಸ್ ಅಂತ ಆದ್ರೆ ಏನ್ ಮಾಡ್ಬೋದು ಅಂತ ಕೇಳ್ತಾರೆ. ಓಕೆ. ನಾವ್ ಹೇಳೋದು, ನಿಮ್ಗೆ ಆಚೆ ಏನ್ ಕಾಣಿಸುತ್ತೆ ಅದನ್ನ ನೀವು ಸ್ನಾನ ಮಾಡಿಸೋ ಟೈಮಲ್ಲಿ ಟವಲ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಯಾಕೆಂದ್ರೆ ಅದು ಬಂದೇ ಬರುತ್ತೆ. ಓಕೆ. ಹೌದು, ಬಂದೇ ಬರುತ್ತೆ. ಸೊ ಅದನ್ನ ನೀವು ಒಳಗಡೆ ಹಾಕೋ ಅವಶ್ಯಕತೆ ಇರಲ್ಲ. ಆಚೆ ಆ ಏನ್ ಬಟ್ಟೆನ ಕಾಣಿಸುತ್ತೆ ಹೀಗೆ ತಿರುಗಿಸ್ಬಿಟ್ಟು ಮೆತ್ತು ಪಂಚೆ ಬಟ್ಟೆಯಿಂದ ತಕ್ಕೋಬಹುದು. ಜಸ್ಟ್ ಕ್ಲೀನ್ ಮಾಡೋದು ಸಾಕಾಗುತ್ತೆ. ಅವ್ರ ಒಳಗಡೆ ಹಾಕಿ ಕ್ಲೀನ್ ಮಾಡೋದು ಬೇಕಿಲ್ಲ. ಔಟ್ಸೈಡ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಲೈಟ್ ಅಷ್ಟನ್ನ ಹಾಕಿ ನೋಡೋದು ತೆಗಿಬೋದು. ಬೇಕಿಲ್ಲ. ಏನ್ ಕಾಣಿಸ್ತಾ ಇದೆ ಅದನ್ನ ತೆಗೀರಿ. ಯಾಕಂದ್ರೆ ಮಕ್ಕಳಲ್ಲಿ ತೆಗಿಯೋದು ತುಂಬಾ ಕಷ್ಟದ ಕೆಲಸ, ಹೌದು, ಅಷ್ಟು ಹೌದು. ಈಸಿ ಕೆಲಸ ಡೆಫಿನೆಟ್ಲಿ ಇರಲ್ಲ. ಹ್ಮ್ ಸೊ ಇದನ್ನ ಮಾಡಿ ಅಂತ ಹೇಳ್ತೀವಿ. ಹ್ಮ್ ತೊಂದರೆಗಳಾಗ್ಬೋದು. ಏನಂತಾರೆ, ಈ ಹೇಳ್ದಂಗೆ ಈ ಸೆರುಮೆನ್ ಇಂಪ್ಯಾಕ್ಷನ್, ಈ ಗುಗ್ಗೆನು ತುಂಬಾ ಗಟ್ಟಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೇಕಾದ ಪರಿಸ್ಥಿತಿ. ಈಗ ಒಂದ್ಸತಿ ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಮಾಡಿದ್ರು ಬರ್ತಾ ಇಲ್ಲ. ಆಗ ನೀವು ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಬೆಟರ್ ಯು ಹ್ಯಾವ್ ಟು ಸೀಕ್ ಹೆಲ್ಪ್. ಸೊ ENT ಸರ್ಜನ್. ENT ಸರ್ಜನ್. ಸೊ ಅವ್ರೇನ್ ಮಾಡ್ತಾರೆ, ಅವ್ರು ಹೇಗ್ ತೆಗಿತಾರೆ? ಅಂದ್ರೆ ಸಿರಿಂಜ್ ಮಾಡಿ ಇದ್ ಮಾಡ್ತಾರ ಹೇಗೆ? ಇದ್ರ ಟ್ರೀಟ್ಮೆಂಟ್ 3 ತರ ಡಿಸ್ಕ್ರೈಬ್ ಆಗಿರುತ್ತೆ. ಒಂದು ಸರ್ಜನ್, ನಾವು ಯೂಶಲಿ ಏನ್ ಹೇಳ್ತೀವಿ, ಈ ವ್ಯಾಕ್ಸೋಲೈಟಿಕ್ ಏಜೆಂಟ್ಸ್ ಆರ್ ಸೆರಮಿಕ್ ಡ್ರಾಪ್ಸ್ ಹಾಕ್ಬಿಟ್ರೆ ಅದು ಇದು ಮೆತ್ತಗಾಗ್ಬಿಟ್ಟು ಬಂದ್ಬಿಡುತ್ತೆ. ಹೌದು, ಒಂದು 4 ರಿಂದ 5 ದಿನ, ಇಲ್ಲ ಒಂದ್ಸತಿ 2 ರಿಂದ 4 ದಿನ ನಾವು ಹಂಗ್ ನೋಡಿದ್ವಿ, ಹಂಗೆ ಏನಾದ್ರು ಗುಗ್ಗೆ ತುಂಬಿಕೊಂಡಿದೆ ಅಂತಂದ್ರೆ ಅವ್ರಿಗೆ ಡ್ರಾಪ್ಸ್ ಹಾಕಿ ಅಂತ ಹೇಳ್ತೀವಿ. ಕಾಮನ್ ಆಗಿ ನಾವು ವ್ಯಾಕ್ಸೋಲೈಟಿಕ್, ಸೋಲಿವ್ಯಾಕ್ಸ್ ಅಂತ ಎಷ್ಟೊಂದಿದಾವೆ. ಸೊ ಇದನ್ನ ಏನ್ ಮಾಡ್ತೀವಿ, ನೀವು 5 ಡ್ರಾಪ್ ಹೆಂಗ್ ಹಾಕ್ಬೇಕು ಅಂತ ಇರುತ್ತೆ. ಸೊ ಒಂದು ನಾನು ಡ್ರಾಪ್ಸ್ ಕೊಡೋದು, ಇನ್ನೊಂದು ಈ ಸಿರಿಂಜ್ ಮಾಡೋದು, ಇನ್ನೊಂದು ಮ್ಯಾನ್ಯಲ್ ರಿಮೂವ್ ಮಾಡೋದು ಅಂತ ಹೇಳ್ತೀವಿ. ಸೊ ಸಿರಿಂಜಿಂಗು ಮ್ಯಾನ್ಯಲ್ ರಿಮೂವಲ್ ಇದನ್ನ ಮನೆಯಲ್ಲಿ ನೀವು ದಯವಿಟ್ಟು ಅಟೆಂಡ್ ಮಾಡಬಾರ್ದು. ಯಾಕೆ, ರೀಸನ್ ಯಾಕೆ ಅಂತಂದ್ರೆ, ಒಳಗಡೆ ಇರೋ ಪದರ ಏನಾದ್ರು ಡ್ಯಾಮೇಜ್ ಏನಾದ್ರು ಆಗಿದ್ರೆ ನೀವು ಅದನ್ನ ಇನ್ನ ಡ್ಯಾಮೇಜ್ ಮಾಡ್ತೀರಾ. ಸೊ ಈ ನೀರ್ ಹಾಕೋದು ಮತ್ತೆ ಈ ಮ್ಯಾನ್ಯುಯಲ್ ರಿಮೂವಲ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಏನೋ ಇನ್ಸ್ಟ್ರೂಮೆಂಟ್ ಹಾಕಿ ತೆಗೆಯೋದೇನೆ. ಇನ್ನೊಂದು, ಇವ್ರು ಮೊದ್ಲೇ ಪ್ರಯತ್ನ ಮಾಡಿದಾಗ ಟಿಂಪ್ಯಾನಿಕ್ ಮೆಂಬ್ರೇನ್ ಅನ್ನ, ಅಂದ್ರೆ ಆ ಡ್ರಮ್ ಅನ್ನ ತೂತು ಮಾಡಿದ್ರೆ, ಇವ್ರು ನೀರ್ ಹಾಕಿದಾಗ ಅದು ಮಿಡ್ಲ್ ಇಯರ್ ಹೊಟ್ಟೋಗ್ಬಿಡುತ್ತೆ. ಸೊ ಎಕ್ಸ್ಟರ್ನಲ್ ಇನ್ಫೆಕ್ಷನ್ ಇದ್ದದ್ದು ಒಳಗಡೆಗೆ ಹೋಗುತ್ತೆ. ಅಂದ್ರೆ ಹೊರಗಡೆ ಬಂದಿರೋ ಭೂತನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದಂಗ ಆಗತ್ತೆ. ತುಂಬಾ ಡೇಂಜರ್ ಆಗುತ್ತೆ ಮೇಡಮ್, ತುಂಬಾ ಡೇಂಜರ್. ಹೌದು, ಒಳಗಡೆ ಮಿಡ್ಲಿಯರ್ ಒಳಗಡೆ ಆ ಮೂಳೆಗಳಿದಾವೆ, ಆಸಿಕಲ್ಸ್ ಅಂತ ಹೇಳ್ತೀವಿ. ಅದನ್ನ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಅದಕ್ಕೆ ಪರಿಹಾರ ಅನ್ನೋದು ತುಂಬಾ ಕಾಸ್ಟ್ಲಿ ಮಿಸ್ಟೇಕ್ ಅನ್ನೋದಾಗುತ್ತೆ. ಪಾಪ. ಅದನ್ನ ಅವಾಯ್ಡ್ ಮಾಡಿ. ತಂದೆ ತಾಯಿ ಮಾಡೋ ತಪ್ಪಿಗೆ ಮಕ್ಕಳು ಸಫರ್ ಆಗ್ತಾರೆ. ಹೌದು. ಸೊ ಮ್ಯಾನ್ಯಲ್ ರಿಮೂವಲ್ ಮತ್ತೆ ನೀರ್ ಹಾಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀವಿ. ನೀವು ಟ್ರೈ ಬೇಡ ಅಂತ ಹೇಳ್ತೀವಿ. ವ್ಯಾಕ್ಸೋಲೈಟಿಕ್ ಅನ್ನೋದು ನಾವು ಕೊಡುವಂತದ್ದು, ನಾವು ಡ್ರಾಪ್ಸ್ ಕೊಡೋದು ವ್ಯಾಕ್ಸೋಲೈಟಿಕ್ ಅಂತ ಹೇಳ್ತೀವಿ. ಸೊ ಆ ಡ್ರಾಪ್ಸ್ ನ ಪರ್ಟಿಕ್ಯುಲರ್ ಅಡ್ವೈಸ್ ಹೇಳಿ ಕಳಿಸ್ತೀವಿ ಯೂಶಲಿ ಪೇರೆಂಟ್ಸ್. ಏನಂದ್ರೆ ಅದೊಂದು 2 to 5 ಡ್ರಾಪ್ಸ್ ಹಾಕ್ಬೇಕು. ಸೊ ಫಾರ್ ಎಕ್ಸಾಂಪಲ್, ಈ ಕಡೆ ನನಗೆ ಬ್ಲಾಕ್ ಆಗಿದೆ ಅಂದ್ರೆ, ಸೊ ನಾನು ಈ ಕಿವಿ ಮೇಲ್ ಬರೋಂಗೆ ಮಲಗಿಸ್ಬೇಕು ಮಗುನ ಫಸ್ಟ್. ಸೊ ಆ ಮಗು ಮಲಗಿದ್ದಾದ್ಮೇಲೆ 2 to 5 ಡ್ರಾಪ್ಸ್ ನಾನು ಹಾಕ್ತೀನಿ. ಹಾಕಿದ್ದಾದ್ಮೇಲೆ ಮಗು ಅಲ್ಲೊಂದು 5 ರಿಂದ 10 ನಿಮಿಷ ಮಲಗಿರ್ಬೇಕು. ಆ ಮಲಗಿದ್ದಾದ್ಮೇಲೆ ಈ ಕಿವಿ ಕೆಳಗಡೆ ಬರೋದು ಮಲ್ಕೋಬೇಕು ಅಷ್ಟೇ. ತಾನಾಗೆ ಹೊರಗಡೆ ಬರುತ್ತೆ. ಸೊ 5 ಡ್ರಾಪ್ಸ್ ಹಾಕಿರೋದ್ರಿಂದ ಯೂಶಲಿ ಅದು ಕರಗಿ
ಅದು ಆಚೆ ಬರ್ಬೇಕು. ಆಚೆ ಬಂದಿಲ್ಲ, ಕ್ಲೀನ್ ಮಾಡ್ಬೇಕು. ಓ, ಇದಾಗಿ ಇದನ್ನ ದಿನಕ್ಕೆ 2 ಸಲ ಒಂದ್ ಹ್ಮ್. 4ರಿಂದ 5 ದಿನ ಮಾಡ್ಬೇಕು. ಹ್ಮ್. ಇದಾಗಿ ನಿಮ್ಗೆ ಕ್ಲೀನ್ ಮಾಡಕ್ ಆಗ್ತಿಲ್ಲ, ದೆನ್ ಅದು ವ್ಯಾಕ್ಸ್ ಅಲ್ಲ, ಬೇರೆ ಏನೋ ತೊಂದ್ರೆ. ಅದು ತುಂಬಾ ಮತ್ತಿನ್ನೇನೋ ಮಕ್ಕಳು ಏನೇನೋ ಇದೆಲ್ಲ ಒಳಗಡೆ ಹಾಕೊಂಡಿರುತ್ತೆ, ಬೀಜ ಗೀಜ ಎಲ್ಲ. ಸೊ ಹಾಗಾಗಿ ಡಾಕ್ಟರ್ ಹತ್ರ, ENT ಸರ್ಜನ್ ಹತ್ರ ಹೋಗೋದು ವಾಸಿ ಅಂತ. ENT ಸರ್ಜನ್ ಹೋಗ್ಬೇಕು. ಹೌದು. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದಗಳು ಭರತ್ ಅವರೇ. ಥ್ಯಾಂಕ್ ಯು. ಎಷ್ಟು ಬಹಳ ಸಿಂಪಲ್ ಅನ್ಸಿದ್ರು ಕೂಡ ಬಹಳ ಮಹತ್ವವಾದ ಮಾತುಗಳನ್ನ ಹೇಳಿದ್ದೀರಿ. ಬಹುಶಃ ನಮ್ಮ ವೀಕ್ಷಕರು ಕೇಳ್ಕೊಂಡು ನಿಮ್ಮ ಮಾತಿನಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅನ್ಸುತ್ತೆ. ನಮಸ್ಕಾರ. ಖಂಡಿತ ಖಂಡಿತ ಮೇಡಮ್. ಥ್ಯಾಂಕ್ ಯು.